ಕರಳಿನಲ್ಲಾಗ್ತಕ್ಕಂಥ ಹುಳಗಳು, ಜಂತು ಹುಳುಗಳಾಗಿರಬಹುದು, ಸಣ್ಣ ಸಣ್ಣ ಕಿಲುಬು ಹುಳಗಳಾಗಿರಬಹುದು. ಹುಳ ಆಗ್ಲಿಕ್ಕೆ ಕಾರಣಗಳೇನು? ಚಹಾ ಕಾಫಿ ಅಧಿಕ ಸೇವನೆ ಮಾಡೋದ್ರಿಂದ ಕರಳಿನಲ್ಲಿ ಮಲ ಸಂಗ್ರಹಣೆ ಹೊಟ್ಟೆ ಭಯಾನಕವಾಗಿ ಹಿಂಡುತ್ತೆ. ಮತ್ತೆ ಮಾಂಸಾಹಾರ ಒಂದ್ಸರಿ ಸೇವನೆ ಮಾಡಿದ್ರೆ ಬಹಳ ಹೊತ್ತಿನವರೆಗೂ ಅಲ್ಲೇ ಇರ್ತದೆ, ಬೇಗ ಡೈಜೆಸ್ಟ್ ಆಗೋದೇ ಇಲ್ಲ. ಮತ್ತು ಆಹಾರ ಕ್ರಮ ಹೇಗಿರಬೇಕು? ಚಟಗಳು, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು ಇವೆಲ್ಲ ದುಶ್ಚಟಗಳಿಂದ ದೂರ ಇರಬೇಕು. ಇದರಿಂದ ಹೇಗೆ ನಾವು ಹೊರಗಡೆ ಬರಬೇಕು? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಬೆಂಗಳೂರು, ಹುಬ್ಬಳ್ಳಿ ಮತ್ತು ಧಾರವಾಡ. ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಕರಳಿನಲ್ಲಾಗ್ತಕ್ಕಂಥ ಹುಳಗಳು, ಜಂತು ಹುಳುಗಳಾಗಿರಬಹುದು, ಸಣ್ಣ ಸಣ್ಣ ಕಿಲುಬು ಹುಳುಗಳಾಗಿರಬಹುದು, ಈ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಸರಿಪಡಿಸ್ಕೊಳ್ಳೋದು ಹೇಗೆ? ಈ ಹುಳ ಆಗಲಿಕ್ಕೆ ಕಾರಣಗಳೇನು? ಈ ಹುಳ ಆದಮೇಲೆ ಎಂಥ ಲಕ್ಷಣಗಳನ್ನು ನಾವು ಎದುರಿಸ್ಬೇಕಾಗುತ್ತೆ? ಆ ಹುಳಗಳಿಂದ ಏನೇನೆಲ್ಲ ಸಮಸ್ಯೆಗಳಾಗ್ತವೆ ಇದನ್ನು ಸ್ಪಷ್ಟ ತಿಳ್ಕೊಬೇಕು. ಹುಳ ಆಗಲಿಕ್ಕೆ ಕಾರಣ ಅಂದರೆ ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು, ಬೇಕರಿ ಪದಾರ್ಥ, ಮಾಂಸಾಹಾರ ಇಂಥ ಎಲ್ಲ ಜಂಕ್ ಫುಡ್ಗಳನ್ನು ತಿನ್ನೋದ್ರಿಂದ, ಮೈದಾ ಹಿಟ್ಟಿನ ಪದಾರ್ಥಗಳನ್ನು ತಿನ್ನೋದ್ರಿಂದ, ಚಹಾ ಕಾಫಿ ಅಧಿಕ ಸೇವನೆ ಮಾಡೋದ್ರಿಂದ ಕರುಳಿನಲ್ಲಿ ಮಲ ಸಂಗ್ರಹಣೆ ಆಗ್ತದೆ. ಯಾಕಂದ್ರೆ ಇವೆಲ್ಲ ಬೇಗ ಡೈಜೆಸ್ಟ್ ಆಗೋ ಪದಾರ್ಥಗಳಲ್ಲ. ಅಲ್ಲಿ ಮಲ ಸಂಗ್ರಹಣೆ ಆಯಿತು ಅಂದರೆ ಅದು ಕೊಳಿತದೆ. ನೀವು ನೋಡಿ, ಯಾವುದೇ ಒಂದು ಹೊಲಸಿತ್ತು ಅಂದರೆ ಅಲ್ಲಿ ಹುಳಗಳು ಉತ್ಪತ್ತಿ ಆಗ್ತದೆ. ಕರಳಿನಲ್ಲಿ ಹಂಗೇ ಸಂಗ್ರಹಣೆ ಆಯಿತು ಮಲ ಅಂದರೆ ಅಲ್ಲಿ ಹುಳಗಳು ಉತ್ಪತ್ತಿಯಾಗಿ ಆಗ್ತವೆ. ಅವುಗಳಿಗೆ ಜಂತು ಹುಳು, ಕಿಲುಬು ಹುಳುಗಳು, ಬ್ಯಾಕ್ಟೀರಿಯಾಗಳು ಅಂತೆಲ್ಲ ಹೇಳ್ತೇವೆ ನಾವು. ಆ ಸಣ್ಣ ಸಣ್ಣ ಬಿಳಿ ಹುಳುಗಳು, ದೊಡ್ಡ ದೊಡ್ಡ ಜಂತು ಹುಳುಗಳು, ಆಮೇಲೆ ಸಣ್ಣ ಸಣ್ಣ ಮೈಕ್ರೋ ಬ್ಯಾಕ್ಟೀರಿಯಾಗಳು ಇವೆಲ್ಲ ಹೆಚ್ಚಾಯಿತು ಅಂತ ಹೇಳಿದ್ರೆ ಏನಾಗುತ್ತೆ? ಹೊಟ್ಟೆ ಊತ ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಭಯಾನಕವಾಗಿ ಹಿಂಡುತ್ತೆ, ಹೊಟ್ಟೆ ಮುರಿಯೋದು, ವಿಪರೀತವಾಗಿ ಹೊಟ್ಟೆ ನೋವು ಬರೋದು, ಈ ಥರದ ಸಮಸ್ಯೆಗಳು ಆ ಲಕ್ಷಣಗಳಲ್ಲಿ ಕಾಣಿಸ್ಕೊಳ್ತವೆ. ಹೀಗೆ ಮಕ್ಕಳಿಗೆ ಏನಾದರೂ ಮಕ್ಕಳು ಸರಿಯಾಗಿ ಆಹಾರ ಸೇವನೆ ಮಾಡೋದಿಲ್ಲ, ನಿದ್ದೆ ಸರಿಯಾಗಿ ಮಾಡೋದಿಲ್ಲ, ಮಕ್ಕಳಿಗಾಗಲಿ ನಮಗಾಗಲಿ, ಇದರಿಂದ ಇಂಥ ಎಲ್ಲ ಸಮಸ್ಯೆಗಳನ್ನು ನಾವು ಎದುರಿಸ್ಬೇಕಾಗ್ತದೆ. ಹಾಗಾಗಿ ಈ ಸಮಸ್ಯೆಗೆ ಅಂತಹ ಆಹಾರ ಪದ್ಧತಿಯನ್ನು, ಶರೀರಕ್ಕೆ ತೊಂದರೆಯನ್ನುಂಟು ಮಾಡ್ತಕ್ಕಂಥ ಒಂದು ಕೆಟ್ಟ ಆಹಾರಗಳನ್ನು ಬಿಡಬೇಕು. ಇಂಥ ಆಹಾರಗಳು, ಈ ಮಾಂಸಾಹಾರ ಆಗಿರ್ಬೋದು, ಇವೆಲ್ಲ ಏನಂದರೆ ಮಾಂಸಾಹಾರ ತಿನ್ನೋರು ಕೆಟ್ಟವ್ರಲ್ಲ, ಮಾಂಸಾಹಾರ ಶರೀರಕ್ಕೆ ಕೆಟ್ಟದ್ದು, ಲಿವರಿಗೆ ಕೆಟ್ಟದ್ದು. ಅದೇನಾಗುತ್ತೆ? ಮಾಂಸಾಹಾರ ಒಂದ್ಸರಿ ಸೇವನೆ ಮಾಡಿದ್ರೆ ಬಹಳ ಹೊತ್ತಿನವರೆಗೂ ಅಲ್ಲೇ ಇರ್ತದೆ, ಬೇಗ ಡೈಜೆಸ್ಟ್ ಆಗೋದೇ ಇಲ್ಲ. ಮಿನಿಮಮ್ ಒಂದು 2 ದಿವಸದವರೆಗೂ ಅಲ್ಲೇ ಸಂಗ್ರಹಣೆ ಆಗಿರ್ತದೆ. ಅದರಿಂದ ವಿಪರೀತ ಸಮಸ್ಯೆಗಳು. ಅದಕ್ಕೆ ಅಂಥ ಆಹಾರಗಳನ್ನು ಬಿಡಬೇಕು. ಈ ದುಶ್ಚಟಗಳು, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಧೂಮಪಾನ ಇವೆಲ್ಲ ದುಶ್ಚಟಗಳಿಂದ ದೂರ ಇರಬೇಕು. ಅದರ ಒಂದು ಹೊಲಸು ಶರೀರದಲ್ಲಿ ಸಂಗ್ರಹಣೆ ಆಗಿ, ಪಿತ್ತವೃದ್ಧಿಯಾಗಿ, ಕರಳಲ್ಲಿ ಗಾಯ ಆಗಿ, ಹುಣ್ಣಾಗಿ ಅಲ್ಲಿ ಇಂತಹ ಹುಳುಗಳು, ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗಲಿಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಇವೆಲ್ಲವನ್ನು ಬಿಡಬೇಕು. ಬಿಟ್ಟು ಒಂದು ಮನೆಮದ್ದನ್ನು ಹೇಳ್ತೇನೆ. ಈಗ ಇದೆಲ್ಲ ತಪ್ಪು ಮಾಡಿ ಸಮಸ್ಯೆ ಬಂದಿದೆ, ಹೀಗೆ ಇದನ್ನು ಹೇಗೆ ಪರಿಹಾರ ಪಡಿಸ್ಕೊಳ್ಬೇಕು, ಇದರಿಂದ ಹೇಗೆ ನಾವು ಹೊರಗಡೆ ಬರಬೇಕು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ನೋಡೋಣ. ಕಾಕಿ ಸೊಪ್ಪು ಅಂತ ಬರ್ತದೆ. ಬೆಂಗಳೂರು ಭಾಗದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಅದಕ್ಕೆ ಕಾಸಿ ಸೊಪ್ಪು ಅಂತ ಹೇಳ್ತಾರೆ. ನಮ್ಮ ಕಡೆ ಕಾಕಿ ಗಿಡ ಬರ್ತಲ್ಲ, ಸಣ್ಣ ಸಣ್ಣ ಕಾಯಿ ಆಗತ್ತೆ ನೋಡ್ರಿ. ಅದನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ತಿಂತಿದ್ವಲ್ಲ, ಕರಿ ಕಲರ್ ಕಾಯಿ, ಕಾಕಿ ಗಿಡ ಅಂತ ಉತ್ತರ ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. ಕಾಸಿ ಗಿಡ ಅಂತ, ಕಾಸಿ ಸೊಪ್ಪು ಅಂತೇಳಿ ದಕ್ಷಿಣ ಕರ್ನಾಟಕದಲ್ಲಿ ಹೇಳ್ತಾರೆ ಇದಕ್ಕೆ. ಅದರ ಸೊಪ್ಪನ್ನು ತೆಗೆದುಕೊಂಡು ಬನ್ನಿ, ಒಂದು ಹಿಡಿ. ಆಮೇಲೆ ಹಾಗಲು ಸೊಪ್ಪು, ಹಾಗಲಕಾಯಿ ಗೊತ್ತಲ್ಲ ನಿಮಗೆ? ಆ ಹಾಗಲಕಾಯಿ ಬಳ್ಳಿಯ ಎಲೆ, ಸೊಪ್ಪು, ಅದೊಂದು ಹಿಡಿ. ಎರಡನ್ನೂ ನುಣ್ಣಗೆ ಅರೀರಿ. ಮಿಕ್ಸಿಲಿ ಆದರೂ ಹರ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಅರೆದ್ಬಿಟ್ಟು ಅದನ್ನು ನುಣ್ಣಗೆ ಅರೆದು ಬಟ್ಟೆಲಿ ಹಾಕಿ ಹಿಂಡಿ ರಸ ತೆಗೀರಿ. ಆ ರಸವನ್ನು ಏನು ಮಾಡಬೇಕು? ಒಂದು 1/4 kg ಬೆಣ್ಣೆಯಲ್ಲಿ ಹಾಕಿ ನಿಧಾನವಾಗಿ ಕುದಿಸಿ. ಅದನ್ನು ಕುದಿಸಿದಾಗ ಆ ಎಲೆಯಲ್ಲಿರ್ತಕ್ಕಂಥ ಔಷಧಿ ತತ್ವ ಅದರಲ್ಲಿ ಬೆಣ್ಣೆಯಲ್ಲಿ ಕರಗ್ತಾ ಸೇರಿಕೊಳ್ತದೆ. ಬೆಣ್ಣೆ ಕರಗಿ ತುಪ್ಪ ಆಗುತ್ತೆ, ಅದರಲ್ಲಿರ್ತಕ್ಕಂಥ ಸತ್ವ ಅದರಲ್ಲಿ ಸೇರಿಕೊಳ್ಳುತ್ತೆ, ನೀರಿನ ಅಂಶ ಎಲ್ಲ ಹೊರಟೋಗುತ್ತೆ, ಅದು ಪ್ಯೂರ್ ತುಪ್ಪ ಆಗಿ ಉಳಿತದೆ. ಅದನ್ನು ಶೋಧಿಸಿ ಇಟ್ಕೊಳ್ಳಿ. ಅದನ್ನು ಬೆಳಗ್ಗೆ 10 ml ಖಾಲಿ ಹೊಟ್ಟೆಲಿ ಬೆಳಗ್ಗೆ 6 ಗಂಟೆಗೆ, ರಾತ್ರಿ ಆಹಾರಕ್ಕಿಂತ ಅರ್ಧ ಗಂಟೆ ಮೊದಲು 10 ml
ಉಗುರು ಬೆಚ್ಚನೆ ನೀರಿನೊಂದಿಗೆ ತೆಗೆದುಕೊಂಡ್ರೆ ಒಂದು 21 ದಿವಸದಲ್ಲಿ ಹೊಟ್ಟೆಲಿರ್ತಕ್ಕಂಥ ಎಲ್ಲ ಹುಳುಗಳು ನಾಶ ಆಗ್ತವೆ. ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಇದು. ಮತ್ತು ಆಹಾರ ಕ್ರಮ ಹೇಗಿರಬೇಕು? ಕಿಚಡಿ, ಅಂಬ್ಲಿ, ಗಂಜಿ ಇಂತಹ ಸಪ್ಪೆ ಆಹಾರಗಳನ್ನ, ಸಿರಿಧಾನ್ಯಗಳ ಅಂಬ್ಲಿ, ಸಿರಿಧಾನ್ಯಗಳ ಕಿಚಡಿ, ಪೊಂಗಲ್ಲು, ಬಿಸಿಬೇಳೆ ಬಾತು, ಇದರಲ್ಲಿ ಮಸಾಲೆ ಹಾಕಬಾರ್ದು, ಮತ್ತೆ ಖಾರ ಜಾಸ್ತಿ ಹಾಕಬಾರ್ದು, ಖಾರನೇ ಹಾಕಬಾರ್ದು, ಸಪ್ಪೆಯಾಗಿ ಮಾಡಬೇಕು. ಇಂತಹ ಪದಾರ್ಥಗಳನ್ನು, ಮೃದು ಆಹಾರಗಳನ್ನು 21 ದಿವಸ ತೆಗೆದುಕೊಳ್ಬೇಕು. ಬಿಸಿಬೇಳೆ ಬಾತ್ ಅಂದ ತಕ್ಷಣ ಅದರಲ್ಲಿ ಖಾರ, ಬುಂದಿ ಅದು ಇದೆಲ್ಲ ಹಾಕೋಬಾರ್ದು. ಫ್ರೈಡ್ ಐಟಮ್ ಏನು ತಿನ್ನಬಾರ್ದು, ಕರಿದ ಪದಾರ್ಥ ಏನೂ ಇಲ್ಲ. ಬರೀ ಮಜ್ಜಿಗೆ, ಅಂಬ್ಲಿ, ಕಿಚಡಿ, ಆಮೇಲೆ ಬಿಸಿಬೇಳೆ ಬಾತು, ಪೊಂಗಲ್, ಅದನ್ನು ಕೂಡ ಖಾರ ಮಸಾಲೆ ಇಲ್ಲದೆ ಇದಿಷ್ಟು ಮಾಡ್ಕೊಂಡು 21 ದಿವಸ ಆಹಾರದ ಕ್ರಮ ಪಥ್ಯ ಈ ಒಂದು ಮನೆಮದ್ದನ್ನು ಬಳಸೋದ್ರಿಂದ ಖಂಡಿತವಾಗಿಯೂ ಹೊಟ್ಟೆಲಾಗಿರ್ತಕ್ಕಂಥ ಹುಳುಗಳು ನಾಶ ಆಗ್ತವೆ. ಆದ್ಮೇಲೆ ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಗುಣವಾಗದ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ಆಯುರ್ವೇದದಲ್ಲಿ ಪರಿಹಾರ ಇದೆ. ಈ ಮನೆಮದ್ದಿನಲ್ಲಿ 100ಕ್ಕೆ 99% ಜನರಿಗೆ ಗುಣ ಆಗುತ್ತೆ. ಆಗದೇ ಇದ್ರೆ ಅದಕ್ಕೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯಲ್ಲಿ ಅಂತೂ 100% ಗುಣ ಆಗೇ ಆಗ್ತದೆ. ಅದ್ಭುತವಾಗಿರ್ತಕ್ಕಂಥ ಶಮನ ಚಿಕಿತ್ಸೆ ಅದು, ಶೋಧನ ಚಿಕಿತ್ಸೆ, ಪಂಚಕರ್ಮ ಚಿಕಿತ್ಸೆ. ಆ ಚಿಕಿತ್ಸೆನ ತಾವು ಪಡ್ಕೊಳ್ಬೋದು ಹತ್ತಿರದ ಆಯುರ್ವೇದ ಕೇಂದ್ರಗಳಲ್ಲಿ. ಎಂಥದೇ ಸಮಸ್ಯೆ ಇದ್ರೂ ಯೋಗದಲ್ಲಿ, ಆಯುರ್ವೇದದಲ್ಲಿ ಗುಣ ಆಗೇ ಆಗುತ್ತೆ ಅಂತಕ್ಕಂಥ ವಿಶೇಷ ಸೂಚನೆಯನ್ನು ಕೊಡ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.